ಅದು ಎರಡನೆಯ ತಿರುಪತಿ ಅಂತ ಖ್ಯಾತಿ ಪಡೆದಿರುವಂತಹ ದೇವಸ್ಥಾನ. ಬಹುತೇಕರಿಗೆ ನಾವು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯೋದಕ್ಕಾಗ್ತಾ ಇಲ್ಲ, ಹೋಗಕ್ಕಾಗ್ತಾ ಇಲ್ಲ ಅನ್ನೋರು ಈ ತಿಮ್ಮಪ್ಪನ ದರ್ಶನ ಪಡೆದುಕೊಳ್ಳೋದಕ್ಕೆ ಆಗಮಿಸ್ತಾರೆ. ಪ್ರಮುಖವಾಗಿ ಅಂತಹ ಪುಣ್ಯಕ್ಷೇತ್ರದಲ್ಲಿ ಈಗ ಕಲ್ಕಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ ಬಹಳ ಅದ್ಧೂರಿಯಾಗಿ ನೆರವೇರಿದೆ. ಈ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯೋದಕ್ಕೆ ಬಂದಂತಹ ಭಕ್ತಾದಿಗಳು ಹೇಳಿದ್ದೇನು, ಇದು ಇರೋದಾದ್ರೂ ಎಲ್ಲಿ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪುರಾಣ ಪ್ರಸಿದ್ಧ ಆಲಂಬಗಿರಿಯ ಕಲ್ಕಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ರಥೋತ್ಸವದ ಅಂಗವಾಗಿ ದೇವಾಲಯವನ್ನ ವಿಶೇಷವಾಗಿ ಸಿಂಗರಿಸಲಾಗಿತ್ತು. ಬೆಳಗ್ಗೆಯಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನವನ್ನ ಪಡೆದರು. ಕೈವಾರದಿಂದ ಅಲಂಕೃತ ಪಲ್ಲಕ್ಕಿಯಲ್ಲಿ ತಾತಯ್ಯನವರ ಉತ್ಸವ ಮೂರ್ತಿಯನ್ನ ತಂದು ಪ್ರತಿಷ್ಠಾಪನೆ ಮಾಡಲಾಯಿತು. ಓಂ ಲಕ್ಷ್ಮೀ ವೆಂಕಟೇಶಾಯ ನಮಃ. ಇದು ಆಲಂಬಗಿರಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ನಮ್ಮದು ಮನೆ ದೇವರು. ನಾವು ಪ್ರತಿ ವರ್ಷವೂ ಇಲ್ಲಿಗೆ ಬರ್ತಾನೆ ಇರ್ತೀವಿ, ಒಂದು 3-4 ಟೈಮ್ಸ್ ಬರ್ತಾನೆ ಇರ್ತೀವಿ. ಹಾಗೆ ಪ್ರತಿ ವರ್ಷವೂ ನಾವು ಕಲ್ಯಾಣೋತ್ಸವನೂ ಮಾಡಿಸ್ತೀವಿ. ಇಲ್ಲಿ ಆಗೋ ರಥೋತ್ಸವದನ್ನು ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಈ ದೇವಸ್ಥಾನಕ್ಕೆ ಬಂದಮೇಲೆ ಎಲ್ಲದೂ ಒಳ್ಳೆಯದಾಗುತ್ತೆ, ಪೀಸ್ಫುಲ್ ಆಗಿದೆ ಮೈಂಡು. ಎಲ್ಲದೂ ಕೂಡ ಎನ್ವಿರಾನ್ಮೆಂಟು ಕೂಡ ತುಂಬ ಫ್ರೆಂಡ್ಲಿ ಆಗಿದೆ. ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡ್ಕೋಬೇಕಾಗಿ ವಿನಂತಿ. ಇನ್ನು ಸುಡು ಬಿಸಿಲಿನಲ್ಲಿ ಆಗಮಿಸುತ್ತಿದ್ದ ಸಾವಿರಾರು ಭಕ್ತಾದಿಗಳಿಗೆ ಮಜ್ಜಿಗೆ, ಪಾನಕ, ಕೋಸಂಬರಿಯನ್ನ ವಿತರಣೆ ಮಾಡಲಾಯಿತು. ಬಂದಂತಹ ಭಕ್ತಾದಿಗಳಿಗೆ ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನ ಮಠದಿಂದ ಉಚಿತ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು. ಗೋವಿಂದ ನಾಮಸ್ಮರಣೆಯೊಂದಿಗೆ ಗೋವಿಂದನ ರಥಕ್ಕೆ ಹೂಬಾಳೆ ಹವನ ಅರ್ಪಿಸಿ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಪ್ರಾರ್ಥನೆ ಮಾಡಿದ್ರು. ಇಲ್ಲಿ ಆಲಂಗರಿ ಜಾತ್ರೆ ಅಂತ ಚೆನ್ನಾಗಿ ಉತ್ಸವ ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ವೆಂಕಟರಮಣ ಸ್ವಾಮಿ ದರ್ಶನ ಚೆನ್ನಾಗಾಗುತ್ತೆ. ತಿರುಪ್ತಿಗಿಂತ ಇಲ್ಲಿ ಚೆನ್ನಾಗಿ ನೋಡ್ಬೋದು. ಇಯರ್ಲಿ ಚೆನ್ನಾಗಿ ಮಾಡ್ತಾರೆ ಜಾತ್ರೆ ಇಲ್ಲಿ ಬಿಸಿಲು ಜಾಸ್ತಿ ಆಗಿದ್ರೂ ಎಲ್ಲ ಫ್ಯಾಮ್ಲಿ ಕುಟುಂಬದಿಂದ ಎಲ್ಲರೂ ಬಂದಿದ್ದಾರೆ. ಎಲ್ಲ ಚೆನ್ನಾಗಿ ಜಾತ್ರೆ ಉತ್ಸವ ತೇರು ಎಲ್ಲ ಮಾಡ್ತಾರೆ, ಬಂದು ನೋಡ್ಕೊಂಡು ಹೋಗ್ಬೋದು. ಒಟ್ಟಾರೆ ರಥೋತ್ಸವದ ಸಮಯದಲ್ಲಿ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆ ಮುಗಿಲು ಮುಟ್ಟಿತ್ತು. ಸಾವಿರಾರು ಭಕ್ತರು ರಥವನ್ನ ಎಳೆದು ಪುನೀತರಾದ್ರು. ಇನ್ನು ಬ್ರಹ್ಮ ರಥೋತ್ಸವದ ಅಂಗವಾಗಿ 11 ದಿನಗಳ ಕಾಲ ಧಾರ್ಮಿಕ ಕೈಂಕರ್ಯಗಳು ಅದ್ಧೂರಿಯಾಗಿ ನಡೆದವು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.